ನನಗ್ ಬರೋ ಸಿಟ್ಟಿಗೆ ಕೈ ಸಿಕ್ಕಿದ್ರೆ ಮಾತ್ರ ಏನಾಗ್ತಿರ ಗೊತ್ತಾ? ಸುಮ್ನೆ ನಮ್ಮ ಮನೆ ಹತ್ರನೇ ಬಂದು ಅಳ್ಬೇಕಾ ನೀವು? ಹಾ? ಯಾರಂತಾನೆ ಗೊತ್ತಿಲ್ಲಪ್ಪ, ನನ್ ಜೀವ ತಿನ್ನಕ್ಕಂತಾನೆ ಬರ್ತಾರೆ. ಇವಳೊಬ್ಳು ಗೂಬೆ ಹೆಂಗ್ ಅಳ್ತಾ ಇದಾರೆ ಅದನ್ನು ಗೊತ್ತಿಲ್ಲದೆ ಹೆಂಗ್ ಹೊರಟೆ ಬಿಟ್ಟು ನಿದ್ರೆ ಮಾಡ್ತಾ ಇದ್ದಾಳೆ. ಅಯ್ಯೋ ಏನ್ ಹೇಳ್ತೀಯೋ ಏನೋ, ಸರಿ ಬಿಡು, ನಿದ್ರೆ ಮಾಡು. ಮೀನಾ, ಏನ್ ಇಷ್ಟೊತ್ತಾದ್ರೇನೆ ಎದ್ದೊಳ್ತಲ್ಲ ನೀವು? ಎದ್ದೊಳ್ರಿ ಮೇಲೆ. ಅಕ್ಕನ್ ಬರ್ತ್ಡೇ ಇದೆ, ಹೆಂಗ್ ಮಲ್ಕೊಂಡಿದ್ದಾರೆ ಇಬ್ರು. ಕಿಟಕಿನೂ ಓಪನ್ ಮಾಡ್ಲಿಲ್ಲ. ಬೆಳಗ್ಗೆ ಆಗಿರೋದು ಗೊತ್ತಿಲ್ಲ, ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀರಾ ಇಬ್ರು. ಎದ್ದೊಳ್ರಿ ಮೇಲೆ, ಬಿಸಿಲು ಹೆಂಗ್ ಬಂದಿದೆ ನೋಡಿ. ಅಮ್ಮ ಸ್ವಲ್ಪ ಬಿಟ್ಟು ಎದ್ದೊಳ್ತೀವಮ್ಮ. ಅಚ್ಚು, ಅಕ್ಕನ್ ಬರ್ತ್ಡೇ ಅಲ್ಲ, ಎಷ್ಟು ಕೆಲಸ ಇದೆ. ಎದ್ದೊಳ್ರಿ ಮೇಲೆ. ಮೀನಾ ಅತ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಕ್ಕಳೇ, ಎದ್ದೊಳ್ರಿ. ಈ ಗಿಫ್ಟ್ ಏನಿದು? ಅತ್ತೆ, ಅದು ಅಚ್ಚು ಕೊಡಂತ ಗಿಫ್ಟ್. ಅದ್ರಲ್ಲಿ ಏನಿದೆ? ಅಮ್ಮ, ಎರಡು ಗಿಫ್ಟ್ ಒಳಗೆ ಏನಿದೆ ಅಂತ ಕೇಳಬೇಡಿ ಅಮ್ಮ, ಅದು ಸರ್ಪ್ರೈಸ್ ಅಮ್ಮ. ಈಗಲೇ ಹೇಳ್ಬಿಟ್ರೆ ಅದು ಇಂಟ್ರೆಸ್ಟ್ ಇರಲ್ಲಮ್ಮ, ಅದಕ್ಕೆ ಅಮ್ಮ. ನನಗೂ ಹೇಳಲ್ಲ ಅಚ್ಚು. ಸರಿ ಇರ್ಲಿ, ಬೇಗ ಬೇಗ ಬ್ರಷ್ ಮಾಡ್ಕೊಂಡು ಹಾಲು ಇಟ್ಟಿದ್ದೀನಿ ನೋಡಿ. ಇಬ್ರು ಕೊಡದ್ಬಿಟ್ಟು ಡೆಕೋರೇಷನ್ಗೆ ಜನ ಬರ್ತಾರಂತೆ, ಅವರಿಗೆ ಯಾವ ತರ ಡಿಸೈನ್ ಅಂತ ಹೇಳ್ಬಿಡಿ, ಆ ತರ ಮಾಡ್ತಾರೆ. ಸರಿನಾ? ಆಮೇಲೆ ತಿಂಡಿ ತಿಂತಿರಂತೆ. ಆಯ್ತಮ್ಮ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ಸ್ ಮೀನಾ. ಅನು ಅಕ್ಕ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಮೀನಾ. ಅಕ್ಕ, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಕಣೆ ನಿನಗೆ. ಅಕ್ಕ, ಈ ಡ್ರೆಸ್ ನಾನೊಂದ್ಸಲ ಹಾಕೊಳ್ತೀನಿ ಕಣೆ, ನಿನ್ ಬರ್ತ್ಡೇ ಆದ್ಮೇಲೆ ಕೊಡ್ತೀಯಾ? ಅಚ್ಚು, ಇವತ್ತು ನನ್ನ ಬರ್ತ್ಡೇ ಆಯ್ತಾ? ಇವತ್ತಾದ್ರೂ ನನ್ನನ್ನ ನೆಮ್ಮದಿಯಾಗಿರಕ್ ಬಿಡು ಆಯ್ತಾ? ಸುಮ್ಮನೆ ಉರಿ ಪಡಿಸ್ಬೇಡ. ನೀನೊಂಥರ ಕಣೆ. ನಿನ್ನಂತ ತಂಗಿ ಇದ್ರೆ ನಾನೊಂಥರಾನೇ ಇರ್ತೀನಿ ಅಚ್ಚು, ಆಯ್ತಾ? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ಹೋಗ್ತೀನಿ, ನಾನೇನು ಇಲ್ಲೇ ಕುತ್ಕೊಂಡು ಏನ್ ಮಾಡ್ಲಿ, ನನಗೆ ಬೇರೆ ಕೆಲಸ ಇಲ್ವಾ? ನೀನ್ ಮಾತ್ರ ಕೇಕ್ ಕಟ್ ಮಾಡು ಅಷ್ಟೇ. ಕೇಕ್ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಅಲ್ಲ ಅಚ್ಚು, ಇವತ್ತು ನಿನ್ನ ಅಕ್ಕನ ಬರ್ತ್ಡೇ, ವಿಶ್ ಮಾಡ್ಬೇಕನ್ನೋಂತ ಮ್ಯಾನಸ್ಸು ಇಲ್ಲ ಅಲ್ಲ ನಿನಗೆ? ಅಕ್ಕನ ಯಾವಳವಳು? ಅಚ್ಚು, ಕತ್ತೆ, ಥ್ಯಾಂಕ್ ಯು.
ಬರ್ಲಿಲ್ವಾ ಮಾವಲ್ಲ? ಹೋಯ್ ನೋಕ್ಕ, ಅವರೆಲ್ಲ ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ರು. ಅದಕ್ಕೆ ನಾನು ನನ್ನ ತಮ್ಮ ಇಬ್ರು ಬಂದ್ವಿ. ಹಾಯ್ ಸಂತೋಷ್. ಹೇ ಸಂತೋಷ್, ಇಲ್ಬಾ ಅಕ್ಕನ ಹತ್ರ ಬಾ. ಐ ಸಂತೋಷ್, ನಿನಗೆ ಈ ಕೇಕ್ ಬೇಕಾ? ಕೇಕು ಚೋಂಚ 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 ಹಂಗಂದ್ರೆ ಏನ? ಚೋಂಚ 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 ಅಕ್ಕ ಅನು ಅಕ್ಕ ಇಲ್ಲಿ ನೋಡಿಲ್ಲ ಅವನು ಏನು ಹೇಳ್ತಿದ್ದಾನಂತ. ಏನು ಏನ್ ಬೇಕಂತೆ? ಚೋಂಚ 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 ಅವನಿಗೆ ಕೇಕ್ ಬೇಕಾ ಅಂತ, ಅದಕ್ಕೆ ಆ ತರ ಹೇಳ್ತಾ ಇದ್ದಾನೆ. ಕೇಕ್ ಬೇಕಾ ನಿನಗೆ? ಅವನಿಗೊಂದು ಪ್ಲೇಟ್ ಅಲ್ಲಿ ಹಾಕೊಟ್ಬಿಡಚ್ಚು, ಅವನೊಂದ್ ಸೈಡ್ ಅಲ್ಲಿ ಕುತ್ಕೊಂಡು ತಿಂತಾನೆ. ಬನ್ನಿ ಅಕ್ಕ, ಬನ್ನಿ ಬಾನು. ಅಕ್ಕ ಆಂಟಿ ಅಚ್ಚು ಅನು ಅಕ್ಕಲ್ಲ ಎಲ್ಲಿ? ಒಳಗೆ ಇರಲಿಲ್ಲ, ಹೋಗು. ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು, ಒಳಗಿದಾರ ಹೋಗು. ಸಣಕ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ಬಿಟ್ರಾ? ಹ್ಞೂ ಅಕ್ಕ, 5:30 ಆಗ್ಬಿಡ್ತು. ನೀವು ಇಷ್ಟು ಲೇಟಾಗಿ ಬರ್ತಾ ಇದ್ದೀರಾ? ಅಯ್ಯೋ, ಈ ಮಕ್ಕಳನ್ನ ರೆಡಿ ಮಾಡಿ ಕರ್ಕೊಂಬರಷ್ಟಲ್ಲಿ ಲೇಟ್ ಆಗ್ಬಿಟ್ಟಕ್ಕ. ಸರಿ ಸರಿ ಬನ್ನಿ, ಒಳಗ್ ಬನ್ನಿ. ಸಣಕ, ನಿಮ್ ಯಜಮಾನ್ರ ತಂಗಿ ನಿಮ್ ಮತ್ತೆ ಬಂದಿದಾರ ನೋಡ್ರಲ್ಲಿ. ಓ ಹೌದಲ್ಲ, ತಡಿ ಅಕ್ಕ, ಇಲ್ಲೇ ಇರಿ, ನಾನು ಬಂದೆ. ಅನು ಆಂಟಿಗೆಲ್ಲ ಸ್ವಲ್ಪ ಕೇಕ್ ಹಾಕೊಡು. ಆಯ್ತಮ್ಮ. ಏನವ ಹಂಗ್ ನೋಡ್ತಾ ಇದೀಯಾ? ಮನೆ ನೋಡ್ದ ಹೆಂಗಿದ್ಯಂತ? ಕಣೆ ಪ್ರೀತಿ, ಇಷ್ಟ್ ದೊಡ್ಡ ಮನೆ ತಗೊಂಡಿದಾನ ನೋಡು. ಎಷ್ಟೊಂದು ವಸ್ತು ಎಲ್ಲ ಇದೆ, ಎಲ್ಲ ಇವ್ರಿಗೆ ಆಗ್ಬಿಡ್ತಾ? ಕಣಮ್ಮ, ಈ ಮನೆ ಓನರು ಪಾರಿನಲ್ಲಿದಾರಂತೆ. ಈ ಮನೇಲಿರೋ ಎಲ್ಲಾ ವಸ್ತು ಇವರಿಗೆ ಕೊಟ್ಬಿಟ್ರಂತೆ, ಗೊತ್ತಾ? ದುಡ್ಡೆಲ್ಲ 1 ರೂಪಾಯಿ ತಗೊಂಡಿಲ್ಲ ಅಂತೆ, ಈ ಮನೆ ಮಾತ್ರ ದುಡ್ಡು ತಗೊಂಡಿದಾರಂತೆ. ಇದೆಲ್ಲ ನಮ್ಮ ಹತ್ರ ಒಂದ್ ವಿಷಯನೂ ಹೇಳಲಿಲ್ಲ. ನನ್ಗೆ ಆ ಪಕ್ಕದ ಮನೆ ಸೀತಾ ಹೇಳಿದ್ದು, ಗೊತ್ತಾ? ಅಲ್ಲ ಕಣಮ್ಮ, ಇಷ್ಟೊಂದ್ ವಿಷಯ ನೋಡ್ದಿದೆ, ಒಂದ್ ವಿಷಯನೂ ಹೇಳಲಿಲ್ಲ. ಬಾರಿ ಹೊಟ್ಟೆ ಕಿಚ್ಚು ಬಿಡೋರಿಗೆ, ಅದಕ್ಕೆ ಎಲ್ಲರೂ ಕೊಂಡಿಟ್ಬಿಡ್ತಾರಂತ ನಮ್ಮ ಹತ್ರ ಎಲ್ಲ ಹೇಳ್ದೆ ಕೇಳಿ ಇಂಥದ್ದೆಲ್ಲ ಮಾಡಿದ್ದಾರೆ. ಚೆನ್ನಾಗಿರಲ್ಲ ಬಿಡು. ಬಾ, ಇನ್ನು ಹೊರಗೆ ಹಿಂಗಿದೆ, ಒಳಗೋಗಿ ನೋಡಿದ್ರೆ ಇನ್ನೇನೇನು ಇಟ್ಟಿದಾಳೋ ಏನೋ. ನನ್ಗಂತೂ ಇವತ್ತು ನಿದ್ರೆನೆ ಬರಲ್ಲ. ಅಮ್ಮ ಅದಕ್ಕೆ ಬಂದ್ರು, ಸುಮ್ಕಿರು, ಏನು ಮಾತಾಡ್ಬೇಡ. ಅತ್ತೆ ಪ್ರೀತಿ ಬನ್ನಿ, ಯಜಮಾನ್ರು ಬರ್ಲಿಲ್ವಾ? ಅಯ್ಯೋ ಅದಕ್ಕೆ ಅದೇನ್ ಹೇಳೋದು, ಅಂಗಡಿ ಬೇರೆ ಓಪನ್ ಮಾಡ್ಬಿಟ್ಟು ಅವ್ರಿಗಂತೂ ಬಿಸಿ ಅಂದ್ರೆ ಬಿಸಿ. ಎಷ್ಟ್ ಜನ ಬರ್ತಾ ಇದಾರೆ ಅಂಗಡಿಗೆ, ಯಾರು ಇಲ್ಲಾಂದ್ರೆ ಹೆಂಗೆ ಅಂತಂದ್ಬಿಟ್ಟು ಅಂಗಡಿಯಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಅದಕ್ಕೆ ಅವ್ರಿಗಂತೂ ಬೇಜಾರು ಅಂದ್ರೆ ಬೇಜಾರು. ಫಂಕ್ಷನ್ ಇಟ್ಟಿದ್ದಾರೆ, ಹೋಗ್ಲಿಲ್ಲ ಅಂದ್ರೆ ಹೆಂಗೆ, ನಿಮ್ಮ ಅತ್ತಿಗೆ ಏನಾದ್ರು ತಪ್ಪು ತಿಳ್ಕೊಳ್ತಾರೆ ಅಂತ ಹೇಳಿದ್ರು. ನಮ್ಮ ಅತ್ತಿಗೆ ಎಲ್ಲ ಹಂಗೆಲ್ಲ ಏನಿಲ್ಲಪ್ಪ, ಹಂಗೆಲ್ಲ ಏನು ತಿಳ್ಕೊಳ್ಳಲ್ಲ, ನಮ್ಗೆ ವ್ಯಾಪಾರನೇ ಮುಖ್ಯ ಅಂತಂದ್ಬಿಟ್ಟು ಅಂಗಡಿಯಲ್ಲಿ ಕೂರ್ಸ್ ಬಂದಿದ್ದೀನಿ ಅದಕ್ಕೆ. ಅಯ್ಯೋ ಹೌದಾ ಪ್ರೀತಿ, ಸರಿ ಇರ್ಲಿ ಬಿಡು, ಅಂಗಡಿ ವ್ಯಾಪಾರ ನೋಡ್ಬೇಕಲ್ಲ. ಸರಿ ಸರಿ ಬನ್ನಿ ಬನ್ನಿ, ಹೊರಗಡೆ ನಿಂತ್ಕೊಂಡಿದ್ರೆ ಒಳಗ್ ಬನ್ನಿ. ಆಯ್ತಕ್ಕೆ. ಅಲ್ಲ ಪ್ರೀತಿ, ಏನಮ್ಮ 2 ಮನೆ ತಗೊಂಡ್ಬಿಟ್ಲು ಅಂತ ಅಂದ್ಬಿಟ್ಟು ಮೈ ಬಂದ್ಬಿಟ್ಟಿದೆ ನೋಡೋಳಿಗೆ, ಎಷ್ಟು ದಪ್ಪಗಾಗಿದ್ದಾಳಂತ, ಡುಮ್ಮಿ ತರ. ಕಣಮ್ಮ, ಆಗ್ಲೇನೆ ನಾನು ನಿಮ್ಮ ಹತ್ರ ಹೇಳೋಣ ಅಂತ ಇದ್ದೆ. ಅದಕ್ಕೆ ಮೈ ಬಂದ್ಬಿಟ್ಟಿದ್ ನೋಡಮ್ಮ, ನುಗ್ಗೆಕಾಯಿ ತರ ಇದ್ರು ಈಗ ಬದ್ನೆಕಾಯಿ ತರ ಆಗ್ಬಿಟ್ಟಿದಾರ ಅಂತ ನೀನೇ ಹೇಳ್ಬಿಟ್ಟೆ ಕಣಮ್ಮ. ಇನ್ನ ಹೋಗ್ತಾ ಹೋಗ್ತಾ ನನ್ ದೊಡ್ಡ ಸೊಸೆ ಇದ್ದಾಳಲ್ಲ ಡುಮ್ಮಿ, ಅವಳಿಗಿಂತ ಡುಮ್ಮಿ ಆಗ್ಬಿಟ್ಟಾಳ ಅಂತ ಹೇಳಕ್ಕಾಗಲ್ಲ. ಕಣಮ್ಮ, ಹಂಗಾದ್ರೂ ಆಗ್ಬೋದು. ನಾನೇ ನೋಡಮ್ಮ ಹೆಂಗ್ ತೆಳ್ಳಗಿದ್ದೀನಿ ಅಂತ. ಅಯ್ಯೋ ಬಿಡು ಪ್ರೀತಿ, ನೀನ್ ಒಳ್ಳೆ ಗುಣಕ್ಕೆ ನೀನ್ ಚೆನ್ನಾಗಿರ್ತೀಯ, ನೀನ್ ಹಿಂಗಿರೋದೇ ಸರಿ. ಅವ್ರ ತರ ಎಲ್ಲ ದಪ್ಪಗಾಗಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಸರಿನಾ ಅಮ್ಮ? ಹಂಗೆ ಹೇಳ್ತೀಯ? ಸರಿ ಕಣಮ್ಮ, ಬಾ ಹೋಗೋಣ. ನಡಿ ಹೋಗು, ಒಳಗ್ ನಡಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್